ಹಾಯ್ ನಮಸ್ಕಾರ. ಇವತ್ತು ನಾವು ಕಬ್ಬು ಜ್ಯೂಸ್ ಕುಡಿಯೋಣ ಅಂತ ಹೇಳಿ ನಮ್ಮ ಮೈಸೂರಲ್ಲಿ ಫೇಮಸ್ ಆಗಿರೋಂಥ ಅಂಬಾರಿ ಜ್ಯೂಸ್ ಸೆಂಟರ್ ಬಂದಿದ್ದೀವಿ. ಸೊ ನಮ್ಮ ಹಿಂದೆ ಕಾಣ್ತಾ ಇದೆ ನಿಮಗೆ, ಇದೇನೆ ನಮ್ಮ ಮೈಸೂರಲ್ಲಿ ಫೇಮಸ್ ಆಗಿರೋಂಥ. ಇಲ್ಲಿ ನಿಮಗೆ ಬರೀ ಕಬ್ಬು ಜ್ಯೂಸ್ ಮಾತ್ರ ಅಲ್ಲ, ಮುಂದೆ ಏನೇನು ಸಿಗುತ್ತೆ ಅಂತ ನಿಮ್ಗೆ ತೋರಿಸ್ತಾ ಹೋಗ್ತೀವಿ, ನೋಡ್ತಾ ಹೋಗೋಣ ಬನ್ನಿ. ಕಬ್ಬು ಜ್ಯೂಸಲ್ಲಿ ನಿಮಗೆ ತುಂಬಾ ವೆರೈಟಿ ಸಿಗ್ತಾ ಇದೆ. ಆ ವೆರೈಟಿ ಏನಂತ ಹೇಳಿದ್ರೆ ನಿಮ್ಗೆ ಮುಂದೆ ತೋರಿಸ್ತಾ ಹೋಗ್ತೀನಿ. ಸೊ ಈಗ ನಾವು ನಮ್ಮ ಕಬ್ಬು ಜ್ಯೂಸ್ ಸೆಂಟರ್ ಬಂದಿದ್ದೀವಿ. ಕಬ್ಬು ಜ್ಯೂಸ್ ಸೆಂಟರ್ ಹೆಸರು ಅಂಬಾರಿ ಶುಗರ್ ಕೇನ್ ಜ್ಯೂಸ್ ಸೆಂಟರ್ ಅಂತ. ಸೊ ನಿಮಗೆ ಫ್ರೂಟ್ಸ್ ನೋಡಿ, ಸಪೋಟ ಕಬ್ಬು ಜ್ಯೂಸ್ ಸಿಗುತ್ತೆ, ದ್ರಾಕ್ಷಿ ಕಬ್ಬು ಜ್ಯೂಸ್ ಸಿಗುತ್ತೆ, ಬೆಟ್ಟೆ ನೆಲ್ಲಿಕಾಯಿ ಕಬ್ಬು ಜ್ಯೂಸ್ ಸಿಗುತ್ತೆ, ಕಿತ್ಲೆ ಹಣ್ಣು ಸಿಗುತ್ತೆ. ಸೊ ಇದು ಬರೀ ಕಿತ್ಲೆ ಜ್ಯೂಸ್ ಮಾತ್ರ ಮಾಡಲ್ಲ, ಎಲ್ಲದಕ್ಕೂ ಕಬ್ಬು ಜ್ಯೂಸ್ ಆಡ್ ಮಾಡೇ ಮಾಡ್ತಾರೆ. ನೋಡಿ ಮಾವಿನಕಾಯಿ ಸಿಗುತ್ತೆ, ನೋಡಿ ಸೀಬೆಕಾಯಿ ಸಿಗುತ್ತೆ, ಡ್ರ್ಯಾಗನ್ ಫ್ರೂಟ್ದು ನಿಮಗೆ ಕಬ್ಬು ಜ್ಯೂಸ್ ಸಿಗುತ್ತೆ, ಕಿವಿ ಕಬ್ಬು ಫ್ರೂಟ್ ಸಿಗುತ್ತೆ. ಸೊ ನಿಮಗೆ ಮೆನು ನೋಡೋದಾದ್ರೆ ಇಲ್ಲಿ ನೋಡಿ, ಮೆನು ನೋಡ್ತಿರ್ಬೋದು. ಮೆನು ನಿಮಗೆ ಎಲ್ಲ ತರ ನಿಮಗೆ ಏನೇನು ಐಟಮ್ ಸಿಗುತ್ತೆ ಅಂತ ಎಲ್ಲ ನೀಟಾಗಿ ಇಲ್ಲೇ ಮೆನ್ಷನ್ ಮಾಡಿದ್ದಾರೆ. ನಮಸ್ಕಾರ ಸರ್. ಸರ್ ನಾವು ಇವತ್ತು ನಿಮ್ಮ ಜ್ಯೂಸ್ ಟ್ರೈ ಮಾಡೋಣ ಅಂತ ಬಂದಿದ್ದೀವಿ. ಸೊ ನಿಮ್ಮ ಜ್ಯೂಸ್ ಏನು ಸಿಗುತ್ತೆ ಸರ್? ಸೊ ನಮ್ಮಲ್ಲಿ ಶುಗರ್ ಕೇನ್ ಜೊತೆ ಮಿಕ್ಸ್ ಫ್ರೂಟ್ಸ್ ಸಿಗುತ್ತೆ, ಹರ್ಬ್ಸ್ ಸಿಗುತ್ತೆ. ಹರ್ಬ್ಸ್ ಏನಾಗ್ತದೆ ಸರ್? ಹರ್ಬ್ಸ್ ಅಲ್ಲಿ ಹರ್ಬ್ಸ್ ಅಂದ್ರೆ ಇಷ್ಟು ಮಿಕ್ಸ್ ಬರೋದು. ಇದು ಹರ್ಬ್ಸ್ ಅಂತ ಮಾಡ್ತೀವಿ, ಅಂಬಾರಿ ಸ್ಪೆಷಲ್ ಅಂತ. ಓಕೆ. ಇರಳಿಕಾಯಿ, ಕಿತ್ಲೆ ಹಣ್ಣು, ಬೆಟ್ಟದ ನೆಲ್ಲಿಕಾಯಿ, ದ್ರಾಕ್ಷಿ, ಮೂಲಂಗಿ ಸೊಪ್ಪು, ವೀಳ್ಯದೆಲೆ, ಬಿಲ್ವಪತ್ರೆ, ಕಾಮಕಸ್ತೂರಿ, ಲೆಮನ್ ಗ್ರಾಸು, ಬಾಳೆದಿಂಡು, ಲಾವಂಚ ಬೇರು, ದೊಡ್ಡಿಪತ್ರೆ, ಪುದೀನ, ಚಕೋತ, ಒಂದೆಲಗ, ಮಾವಿನೆಲೆ, ತುಳಸಿ, ಬೂದುಗುಂಬಳ, ಡ್ರ್ಯಾಗನ್ನು, ಕಿವಿ ಫ್ರೂಟ್ಸು, ರೋಸು, ಗ್ರೀನ್ ಆಪಲ್, ಲಾವಂಚ ಬೇರು, ಇಷ್ಟು ಮಿಕ್ಸ್ ಇದೆ. ಓಕೆ ಸರ್. ಸೊ ಇದು ನೋಡೋದು ಲಿಸ್ಟ್ ಮುಗಿತಾನೆ ಹೋಗ್ತಾ ಇಲ್ಲ ಸರ್. ಇದೆಲ್ಲ ನೀವು ಯಾವ ಶುರು ಮಾಡಿದ್ದು? ನಾವು ಲಾಕ್ಡೌನ್ ಆದ್ಮೇಲೆ ಸ್ಟಾರ್ಟ್ ಮಾಡಿದ್ವಿ. ಲಾಕ್ಡೌನ್ ಶುರು ಆಗಿದೆ. ಅದಕ್ಕಿಂತ ಮುಂಚೆ ಸರ್ ಚಿಕ್ಕದಾಗಿತ್ತು ಸರ್ ಮೊದಲು. ಅವಾಗ ಇಷ್ಟೆಲ್ಲ ಫ್ಲೇವರ್ಸ್ ಇರ್ಲಿಲ್ಲ. ನಮಗೆ ನಾವು ನಿಮ್ಮ ಟ್ರೈ ಮಾಡೋಣ ಅಂತ ನಿಮ್ಮಲ್ಲಿ ಬೆಸ್ಟ್ ಯಾವ್ದು ಅಂದ್ರೆ ಅಂಬಾರಿ ಸ್ಪೆಷಲ್ ಅಂತ ಮಾಡ್ತೀವಿ ಸರ್. ಓಕೆ. ಸೊ ಇವಾಗ ನೀವು ತೋರಿಸಿದ್ರೆ ಅಂಬಾರಿ ಸ್ಪೆಷಲ್. ಸೊ ನಮ್ಗೊಂದು ಈಗ ಅಂಬಾರಿ ಸ್ಪೆಷಲ್ ಇಲ್ಲೇ ಮಾಡ್ಕೊಡಿ. ಸೊ ಅದು ಪ್ರೊಸೀಜರ್ ನೀವು ಹೆಂಗ್ ಮಾಡ್ತೀವಿ ಅಂತ ಸ್ವಲ್ಪ ನಮ್ಗೆ ತೋರಿಸಬಹುದಾ? ಸೊ ನಿಮ್ಮ ಹೆಸರು ಬಂದಿ ಸರ್? ಮಹಾದೇವ್ ಅಂತ. ಮಹಾದೇವ್ ಅಂತ ಸರ್. ಇದು ನೀವು ಓಪನ್ ಮಾಡಿ ಶುರು ಮಾಡಿ ಈಗ ಒಂದು 2-3 years ಆಯ್ತು. 4 years ಆಯ್ತು. ಮೈಸೂರು ರೆಸ್ಪಾನ್ಸ್ ಹೇಗಿದೆ ಸರ್? ಚೆನ್ನಾಗಿದೆ. ಮೈಸೂರು ರೆಸ್ಪಾನ್ಸ್ ಚೆನ್ನಾಗಿದೆ ಸರ್. ಓಕೆ ಸರ್. ಸೊ ಇವಾಗ ನಾವು ನಮ್ಗೊಂದು ಸ್ಪೆಷಲ್ ಮಾಡ್ಕೊಡಿ. ಪ್ರೊಸೀಜರ್ ಹೆಂಗ್ ಮಾಡ್ತೀವಿ ನೋಡೋಣ ಸರ್. ಓಕೆ ಸರ್, ಟೇಸ್ಟ್ ಮಾಡಿ ಸರ್. ಓಕೆ, ಥ್ಯಾಂಕ್ ಯು ಸರ್. ನಾವು ಪಾರ್ಸಲ್ಗೆ ಪ್ಲಾಸ್ಟಿಕ್ ಯೂಸ್ ಮಾಡಬಾರ್ದು ಅಂತ ರೀಸೈಕ್ಲಿಂಗ್ ಕಂಟೈನರ್ ಯೂಸ್ ಮಾಡ್ತಿದೀವಿ. ಓಕೆ. ಸೊ ದಟ್ಸ್ ಬೆಸ್ಟ್. 500 ml. ಹಾ ಸರ್. ಹಾ ಸರ್. ಮತ್ತೆ ನೀವು ಯೂಸ್ ಮಾಡಬಹುದು, ರಿಯೂಸಬಲ್ ಮಾಡಬಹುದು, ಸೊ ರೀಸೈಕಲ್ ಮಾಡಬಹುದು. ಅದು ಬಿಟ್ಟರೆ ನೋಡಿ ಇದೆಲ್ಲ ಪೇಪರ್ ಗ್ಲಾಸ್ ಇದೆ. ಯಾವುದೇ ರೀತಿಯಾದ ನಿಮಗೆ ಅಲ್ಲಿ ಇದು ಮಾಡ್ತಾ ಇಲ್ಲ. ಹೆಲ್ತ್ಗೂ ತುಂಬಾ ಒಳ್ಳೇದು ಸರ್. ಅಷ್ಟೇ ಈಗ ಗೊತ್ತಾಯ್ತು, ಅದೊಂದು ಕೇಳಿ ಬರ್ತಾಯಿದ್ದು. ಸೊ ಈಗ ಇದೆಲ್ಲ ಹಾಕಿ ಮಾಡ್ತಾ ಇದ್ದೀರಾ, ಅದೇ ಕಬ್ಬು ಜ್ಯೂಸ್ ಹಾಕ್ತಾ ಇದ್ದೀರಾ. ಇದರಲ್ಲಿ ಹೆಲ್ತ್ ಬೆನಿಫಿಟ್ಸ್ ನಿಮ್ಗೆ ಏನೇ ಬರ್ತದೆ? ತುಂಬಾ ಒಳ್ಳೇದು. ಬಾಳೆದಿಂಡು ಕಿಡ್ನಿ ಸ್ಟೋನ್ಗೆ ತುಂಬಾ ಒಳ್ಳೇದು. ಬಾಳೆದಿಂಡು ಕಿಡ್ನಿ ಸ್ಟೋನ್ಗೆ ತುಂಬಾ ಒಳ್ಳೇದು. ಈಗ ಆಮ್ಲ ಶುಗರ್ ಅವರು ಜಾಸ್ತಿ ಯೂಸ್ ಮಾಡ್ತಾರೆ. ಶುಗರ್ ಪೇಷಂಟ್ ಇದನ್ನ ಯೂಸ್ ಮಾಡಬಹುದು ಸರ್. ಹರ್ಬ್ಸ್ ಸರ್. ಆಮೇಲೆ ನಂಗೆ ಇನ್ನೊಂದು ಡೌಟ್ ಇದೆ. ತುಂಬಾ ಜನ ಹೇಳ್ತಾರೆ ಕಬ್ಬು ಜ್ಯೂಸ್ ಕುಡಿಬಾರ್ದು, ತುಂಬಾ ಹೀಟ್ ಇರುತ್ತೆ ಸೆಕೆಗಾಲದಲ್ಲಿ ಅಂತ. ಕುಡಿತಾರೆ ಸರ್. ತಂಪು ಅಂತ ಹೇಳಿದಾಗ ಲಾವಂಚ ಬೇರು ತುಂಬಾ ತಂಪು ಇರುತ್ತೆ, ಕಾಮಕಸ್ತೂರಿ ತಂಪು, ಬಿಲ್ವಪತ್ರೆ ತುಂಬಾ ತಂಪು ಸರ್, ಆಮ್ಲ, ತುಳಸಿ ತಂಪು. ಸೊ ನೀವ್ ಹೇಳ್ತಿರೋ ಪ್ರಕಾರ ಹಂಗಂದ್ರೆ ಕಬ್ಬು ಜ್ಯೂಸ್ ಕುಡಿಯೋದ್ರಿಂದ ಯಾವ್ದೇ ರೀತಿ ಹೀಟ್ ಅಂತ ಬಾಡಿಗೆ ಇಲ್ಲ ಸರ್ ಹಂಗಂದ್ರೆ. ಸೊ ಇದರ ಮಿಕ್ಸ್ ಕುಡಿಯೋದ್ರಿಂದ ಆರಾಮಾಗಿ ಬಾಡಿ ಒಂದು ಮಾಡರೇಟ್ ಆಗಿರುತ್ತೆ ಹಂಗಂದ್ರೆ. ಓಕೆ ಸರ್, ಹಂಗಾದ್ರೆ ಮುಂದಿನ ಪ್ರೊಸೀಜರ್ ನೋಡೋಣ ಹಂಗಂದ್ರೆ. ಸರ್ ನಮಸ್ಕಾರ ಸರ್. ಈಗ ನಮ್ಮ ಜೊತೆಗೆ ಅಂಬಾರಿ ಶುಗರ್ ಕೇನ್ ಜ್ಯೂಸ್ ಸೆಂಟರ್ದು ಓನರ್ ಇದ್ದಾರೆ ಸರ್. ನಿಮ್ಮ ಹೆಸರು ಸರ್? ನನ್ನ ಹೆಸರು ಜಯರಾಮ್ ಅಂತ ಸರ್. ಜಯರಾಮ್ ಅಂತ ಸರ್. ಜಯರಾಮ್ ಅಂತ ಇದ್ದಾರೆ ಸರ್. ಈಗ ನಿಮ್ಮದು ನಾನು ಬೇಸಿಕಲಿ ಮೈಸೂರಿನ ಆಗಿರೋದ್ರಿಂದ ನಿಮ್ಮ ಜ್ಯೂಸ್ ಸೆಂಟರ್ ನೋಡಿದ್ದೆ ಸರ್. ಇಷ್ಟು ದೊಡ್ಡದಾಗಿ ನೀವು ಮಾಡಕ್ಕೆ ಶುರುವಾಗಿದ್ದು ಸರ್? ಶುರುವಾಗಿ ಒಂದು 4 ವರ್ಷ ಆಯಿತು ಸರ್, ಆಫ್ಟರ್ ಕರೋನಾ. ಬಟ್ ಕರೋನಾ ಮುಂಚೆ ಒಂದು ಕಡೆ ಕೆಲಸ ಮಾಡ್ತಾ ಇದ್ದು. ಹೋಟೆಲ್ ಸದರ್ನ್ ಸ್ಟಾರಲ್ಲಿ ಎಂಪ್ಲಾಯ್ ಆಗಿದೆ. ನಾನು 15 ವರ್ಷ ಎಂಪ್ಲಾಯ್ ಆಗಿದೆ. ಹೋಟೆಲ್ ಸದರ್ನ್ ಸ್ಟಾರಲ್ಲಿ 15 ವರ್ಷ ಎಂಪ್ಲಾಯ್ ಆಗಿದೆ. 10 ವರ್ಷ ಕ್ಯಾಪ್ಟನ್ ಕೆಲಸ ಮಾಡಿದೆ. ಆ ಒಂದು ಎಕ್ಸ್ಪೀರಿಯನ್ಸ್ ಇದ್ದಾಗ ಕರೋನಾ ಬಂದಾಗ ಹೋಟೆಲ್ ಸೆಟ್ ಡೌನ್ ಆಯಿತು. ಇನ್ನೇನು ಮಾಡಲೇಬೇಕಲ್ಲ, ಫ್ಯೂಚರು ಮಕ್ಕಳಿದೆ, ಎಂಟಿ ಇದ್ದಾರೆ, ಮಕ್ಕಳಿದೆ, ದುಡಿಬೇಕಲ್ಲ ಸರ್. ಫಸ್ಟ್ ಆಫ್ ಆಗಿ ಉದ್ಯೋಗ ಪುರುಷ ಲಕ್ಷಣ ಅಂತ ದುಡಿಯೋಕೆನಾರ ಮಾಡೋಣ ಅಂತ ಬಂದು ಮಾಡಿದ್ದು. ಅವಾಗ ಮಾಮೂಲಿ ರೆಗ್ಯುಲರ್ ಜ್ಯೂಸ್ ಅಂಗಡಿ, ಶುಗರ್ ಕೇನ್ ಜ್ಯೂಸ್ ಅಂಗಡಿ ಏನು ಸಿಗುತ್ತೆ, ಲೆಮನ್ ಜಿಂಜರ್ ಅದಷ್ಟು ಮಾತ್ರ. ಅದನ್ನು ಬರೀ ಅದನ್ನೇ ಕೂತ್ಕೊಂಡ್ರೆ ಹಳೇದನ್ನೇ ಮಾಡಿದ್ರೆ ಸಮಥಿಂಗ್ ನಾಟ್ ಬೆಟರ್. ಅದಕ್ಕೆ ನಾವು ಇನ್ನೊಂದು ಗುಡ್ಡಾಗ ಏನೋ ಮಾಡೋಣ ಅಂತೇಳಿ ಒನ್ ಬೈ ಒನ್ ಸ್ವಲ್ಪ ಕ್ಯೂರಿಯಾಸಿಟಿಯಿಂದ ಮಾಡ್ತಾ ಶುರು ಮಾಡಿ. ಸರ್ ಈ ಥರ ಹೇಳಿದ್ರೆ ನಿಮ್ಗೆ ಹೆಂಗೆ ಬಂತು ಸರ್? ಈಗ ನೋಡಿ ಹರ್ಬ್ಸ್ ಆಗಿರ್ಬೋದು, ಅಥವಾ ಅಲ್ಲಿ ನೋಡಿದ್ರೆ ಅಶ್ವಗಂಧ ಇದೆ, ಅದೊಂದು ಫ್ರೂಟ್ಸ್ ಇದೆ, ಇದೆಲ್ಲ ಮಿಕ್ಸ್ ಮಾಡಿದ್ರೆ ಜ್ಯೂಸ್ ಹಿಂಗೆ ಚೆನ್ನಾಗಿ ಬರುತ್ತೆ ಅಂತ ನಿಮಗೆ ಕಾನ್ಸೆಪ್ಟ್ ಹೆಂಗೆ ಗೊತ್ತಾಯ್ತು ಸರ್? ಹೆಂಗೆ ಬರುತ್ತೆ ಅಂದರೆ ನಾವು ಅಟ್ ಎ ಟೈಮ್ ಎಲ್ಲನೂ ತಂದು ಒಂದೇ ಸಲ ಡಂಪ್ ಮಾಡಿ ಏನೋ ಒಂದು ಮಾಡಿಲ್ಲ. ಕಾಕ್ಟೇಲ್ ಎಲ್ಲ ಮಾಡ್ತಿದ್ವಲ್ಲ, ಆ ಒಂದು ಕಾನ್ಸೆಪ್ಟ್ ಇತ್ತು ತಲೆಯಲ್ಲಿ. ಬಟ್ ಹಂಗನ್ಬಿಟ್ಟು ಒಂದೇ ಸಲ ಎಲ್ಲ ಡಂಪ್ ಮಾಡಲಿಲ್ಲ ನಾವು. ಒನ್ ಬೈ ಒನ್ ತುಂಬ ಲಾಂಗ್ ಟೈಮ್ ಪ್ರೋಸೆಸ್ ಇದೆ. ಸುಮಾರು 1 ವರ್ಷ ಇನ್ನೂ ನಾವು ಹುಡುಕ್ತಾ ಇದ್ದೀವಿ. ಸಮಥಿಂಗ್ ಗೂಗಲ್ ನೋಡೋಕೆ ನಾವು ಹುಡುಕ್ತೀವಿ, ಮೈಸೂರಲ್ಲಿ ಸಿಗ್ತಾರೆ. ಬಟ್ ಬೇರೆ ಕಡೆ ಎಲ್ಲ ಅಪ್ಲೈ ಮಾಡ್ತೀವಿ, ಆನ್ಲೈನಲ್ಲಿ ಸುಮಾರು ತರಿಸ್ಕೊತೀವಿ. ಅದು ಹೆಲ್ತ್ ಬಗ್ಗೆ ಇಶ್ಯೂ ನೋಡಿ ಕೆಲವರು ತಿಳಿದವ್ರ ಬಗ್ಗೆ ಮಾತಾಡಿ ಅವ್ರ ಹತ್ರ ಡಿಸ್ಕಸ್ ಮಾಡಿ, ಡಾಕ್ಟರ್ ಹತ್ರ ಡಿಸ್ಕಸ್ ಮಾಡ್ತೀವಿ. ಕೆಲವರು ನಮಗೆ ವಾಕಿಂಗ್ ಬರ್ತಾರಲ್ಲ ಸರ್, ನಾವು ಬೆಳಗಿನ ಜಾವ 5 ಗಂಟೆಗೆ ಓಪನ್ ಮಾಡ್ತೀವಿ.
ಆಗ ವಾಕಿಂಗ್ ಬರೋ ನಮ್ಗೆ ಆಲ್ಮೋಸ್ಟ್ ಎಲ್ಲರಿಗೂ ಗೊತ್ತೇ ಫೆಮಿಲಿಯರ್ ಅಂಗಡಿ ಇದು. ಹಾಗಾಗಿ ಅವರೇ ನೋಡ್ಬಿಟ್ಟು ಹೇಳ್ತಾ ಇರ್ತಾರೆ. ಕೆಲವರು ದೊಡ್ಡ ಪತ್ರ ನಂಬಲ್ಲಿ ದೊಡ್ಡ ಪತ್ರ ತಂದು ಕೊಡ್ತಾರೆ, ನಮ್ಮ ಮನೇಲಿ ಇದೆ ವೇಸ್ಟ್ ಆಗಿದೆ ನೀವು ಯೂಸ್ ಮಾಡೋ ಎಲ್ರಿಗೂ ಹಾಕೊಡೋನು. ಆ ಥರ ಅವ್ರದ್ದು ಸಜೆಷನ್ ತಗೋತೀವಿ. ಎಲ್ಡರ್ ಪರ್ಸನ್ಗಳು ನಮಗಿಂತ ಬೆಟರ್ ಆಗಿರೋರು ಎಲ್ಲಿ ಎಜುಕೇಷನ್ ಆಗಿರೋರು ಅವ್ರ ಥರ ತಗೊಂಡು ಆಮೇಲೆ ಸ್ಟಾರ್ಟ್ ಮಾಡಿದ್ವಿ. ಓಕೆ ಸರ್. ಇಲ್ಲ ಒಬ್ಬಂದೇ ಐಡಿಯಾ ಇದೆ, ನಾನು ಒಬ್ಬನೇ ಏನೋ ಮಾಡ್ಬಿಟ್ಟಿದ್ದೀನಿ ಅನ್ನೋದು. ನಮ್ಮ ಹುಡುಗರೆಲ್ಲರೂ ಅವ್ರ ಹತ್ರ ನಾನು ಏನೇ ಮಾಡಿದ್ರು ಅವ್ರದ್ದು ಡಿಸ್ಕಸ್ ಮಾಡಿ ನೋಡಿ ಇದನ್ನು ಮಾಡ್ಬೋದಾ ನೋಡಿ, ಅವರು ಬೆಟರ್ ಐಡಿಯಾ ಕೊಟ್ಟಾಗ ದೆನ್ ವಿ ಸ್ಟಾರ್ಟ್. ಓಕೆ ಸರ್, ಜೊತೆ ಮಾತಾಡಿ ತುಂಬ ಸಂತೋಷ ಆಯಿತು. ಈಗ ಸೊ ನಿಮ್ಮದು ಬೆಸ್ಟ್ ಜ್ಯೂಸ್ ಅಂತ ಹೇಳಿದ್ದಾರೆ ಹರ್ಬ್ಸ್, ಇದನ್ನು ಟ್ರೈ ಮಾಡ್ತಾ ಇದ್ದೀವಿ. ಖಂಡಿತ ಮಾಡಿ ಸರ್, ಅದೊಂದೇ ಬೆಸ್ಟ್ ಅಲ್ಲ, ತುಂಬ ಬೆಸ್ಟ್. ಅದು ನಮ್ಮ ಅಂಗಡಿ ಸ್ಪೆಷಲ್ ಅಂತ, ಅದಕ್ಕೋಸ್ಕರ ನಿಮ್ಮ ಜ್ಯೂಸ್ ಸೆಂಟರ್ ಅದನ್ನ ಅಂಬಾರಿ ಸ್ಪೆಷಲ್ ಅಂತಾನೆ ಇಟ್ಟಿದ್ದೀವಿ. ಅದೊಂದು ಟ್ರೈ ಮಾಡ್ತೀವಿ. ನಮ್ಮಲ್ಲಿ ಎಲ್ಲ ಬೆಸ್ಟೇ ಸರ್, ಯಾವುದು ಕಡಿಮೆ ಯಾವುದಿಲ್ಲ. ಅದೊಂದು ಟ್ರೈ ಮಾಡೋಣ. ಫ್ರೂಟ್ಸ್ ಹೇಳಿದ್ದಾರೆ ಮಾಡಿ ಫುಡ್ ಅಂತ, ನಾನೇ ಮಾಡ್ಕೊಡ್ತೀನಿ. ಥ್ಯಾಂಕ್ ಯು. ಸೊ ನಾವು ನಮ್ಮ ಜ್ಯೂಸ್ನ ಈಗ ಟ್ರೈ ಮಾಡ್ಲಿಕ್ಕೆ ಬರ್ತಾ ಇದ್ದೀವಿ. ಸರಿ ಮಾಡು. ಓನರ್ ಇಲ್ಲಿ ಪರ್ಮಿಷನ್ ಕೊಟ್ಟಿದ್ದಾರೆ ಹೊರಗಡೆ ಬರೋಣ ಅಂತ. ಬನ್ನಿ ಸರ್, ವೆಲ್ಕಮ್ 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 ವೆಲ್ಕಮ್. ಪ್ರೊಸೀಜರ್ ಈಗ ವೆರಿ ಸಿಂಪಲ್. ಮುಂಚೆ ಎಲ್ಲ ಕೈಯಲ್ಲಿ ಕಷ್ಟಪಟ್ಟು ಕಷ್ಟಪಟ್ಟು ಕೈ ತೆಗಿಸ್ಬೇಕಿತ್ತು. ಓಕೆ ನಾನೇ ಮಾಡ್ಕೊಡ್ತೀನಿ ಬನ್ನಿ ಅಂತ ಹೇಳಿದ್ದಾರೆ. ನಾವು ಇವಾಗ ಇಲ್ಲಿ ಅಂಬಾರಿ ಬಂದಿದ್ದೀವಿ. ವೆರಿ ಸಿಂಪಲ್. ಕಪ್ಪು ಒಳ್ಳೆ ಹೋಗುತ್ತೆ, ಫಸ್ಟು ಕಪ್ಪು ಒಳ್ಳೆ ಹೋಗ್ತದೆ. ಆ ಕಡೆಯಿಂದ ಕೊಡ್ತಾ ಇರ್ತಾರೆ, ಈ ಕಡೆಯಿಂದ ಇದು ಮಾಡ್ತಾ ಇರ್ತಾರೆ. ಕಪ್ಪು ಒಳ್ಳೆ ಹೋಗ್ತದೆ. ನೋಡಿ ಇದೇ ನಾವು ತಗೊಂಡ್ರೆ ಜ್ಯೂಸ್ ಇವತ್ತು ಅಂಬಾರಿ ಸ್ಪೆಷಲ್ ಇದು. ದಯವಿಟ್ಟು ಮೈಸೂರು 2 ಒಂದ್ಸಲ ಬನ್ನಿ. ಕುತ್ಕೊಂಡು ಆಪೋಸಿಟ್ ಲೊಕೇಟ್ ಲೊಕೇಶನ್ ಕೊಟ್ಟಿರ್ತೀನಿ ಸರ್. ಫಸ್ಟು ಕಪ್ಪು ಹಾಕೋತೀರ ಹೊರಗಡೆ ಅಷ್ಟೇನಾ? ಫಸ್ಟು ಕಪ್ಪು ಜ್ಯೂಸು ನೋಡಿ. ಓಕೆ, ಹೋಗಿ ಹೇಳ್ತಾ ಇದ್ದಾರೆ. ಅದು ಕಪ್ಪನ್ನ ಹದವಾಗಿ ಕ್ರಶ್ ಮಾಡ್ಕೊತೀವಿ ಸರ್. ಇದೆಲ್ಲ ಸ್ಟಫ್ ಮಾಡಬೇಕಲ್ಲ, ಅದಕ್ಕೋಸ್ಕರ ನೋಡಿ ಇದೆಲ್ಲ ಈಗ ಒಂದು 2-3 ರೌಂಡ್ ಮಾಡಿ ಕ್ರಶ್ ಮಾಡಿ ಶುಗರ್ ಕೇಳಿ ಈಗ ನೋಡಿ ಇದ್ರ ಜೊತೆಗೆ ಸ್ಟಫ್ ಮಾಡ್ತಾ ಹೋಯ್ತು. ನೋಡಿ ಎಲ್ಲ ಹೋಗ್ತಾ ಇದೆ ಒಳಗಡೆ. ಹಾಂಗ್ಸ್ ಆಗಿರ್ಬೋದು, ಸೊಪ್ಪ ಆಯಿತು, ಉಂಡೆ ಆಯಿತು, ಡ್ರ್ಯಾಗನ್ ಫ್ರೂಟು, ರೋಸು, ಪಾಲಕ್ಕು, ಇಲ್ಲ ಪಾಲಕಲ್ಲ ಮೂಲಂಗಿ ಸೊಪ್ಪು ಮಾಡಬೇಕು. ಪಾಲಕ್ ಹಾಕ್ತೀವಿ. ಒಂದು ಬಿಲ್ಪತ್ರ ನೋಡಿ, ಇಲ್ಲ ಕಾಮ್ ಕಸ್ತೂರಿ, ಲೆಮನ್ ಗ್ರಾಸು ಹೇಳೋದಂತೇಳಿ ಕಾಂಬೆ ಆಗ್ತಾ ಇಲ್ಲ ಇವರಿಗೆ. ಮತ್ತೆ ಎಲ್ಲ ಅದು ವೇಟ್ ಆಗ್ತಾ ಈ ಕಡೆಯಿಂದ. ನೋಡಿ ಮತ್ತೆ ಬಾಳೆಹಣ್ಣು, ಹಿರಳಿಕಾಯಿ, ಚಕ್ಕೋತ ಹಣ್ಣು. ನಾವು ಆಲ್ಮೋಸ್ಟ್ ಅರ್ಬ್ಸ್ಗೆ ಡಯಾಬಿಟಿಕ್ ಅವ್ರು ಏನು ಯೂಸ್ ಮಾಡ್ಬೋದು ಅದನ್ನ ಸೆಲೆಕ್ಟ್ ಮಾಡಿ ಮಾಡಿದ್ರು. ಆ್ಯಕ್ಚುಲಿ ಅವ್ರಿಗೆ ಫೆಮಿಲರ್ ಇರಲಿ, ಅವ್ರಿಗೆ ಇಷ್ಟ ಆಗಲಿ, ಅವ್ರಿಗೆ ಇಷ್ಟಪಡಲಿ ಅಂತ. ಯಾಕೆಂದ್ರೆ ಶುಗರ್ ಕೇನ್ ಜ್ಯೂಸ್ನ ಯಾವ ಹೆಲ್ತಿ ಪರ್ಸನ್ ಬೇಕಾದ್ರೆ ಕುಡಿಬೋದಲ್ಲ ಸರ್. ಅದಕ್ಕೋಸ್ಕರ ನೋಡಿ ಜೇನು ಕೂಡ ಇರ್ತಾ ಇದೆ. ಜೇನು ಹನಿ ಅಷ್ಟು ಸ್ವೀಟ್ ಆಗಿದೆ. ಜೊತೆಗೆ ತುಂಬ ಪರಿಶುದ್ಧವಾದ ಪ್ರೀತಿ ಎಲ್ಲ ಹಾಕಿ ಮಾಡಿದ್ದೀವಿ. ಅದನ್ನ ನೀವು ರೆಕಗ್ನೈಸ್ ಮಾಡಿ, ಅದನ್ನ ನೀವು ಹೈಲೈಟ್ ಮಾಡಬೇಕು. ಪ್ರೀತಿಯಿಂದ ಮಾಡಿದ್ದೀವಿ, ಯಾವುದೇ ಕಲ್ಪನೆ ಇಲ್ಲ. ಎಲ್ಲರೂ ಆರೋಗ್ಯವಾಗಿರಲಿ ಅಂತಾರೆ. ಕಾಸ್ಗೋಸ್ಕರ ನಾವು ಮಾಡ್ತಾ ಇಲ್ಲ, ನಮ್ಗೆ ಇಷ್ಟಪಟ್ಟು ಪ್ರೀತಿಯಿಂದ ಮಾಡ್ಕೊಡ್ತಾ ಇದ್ದೀವಿ. ಥ್ಯಾಂಕ್ ಯು. ಸೊ ನೋಡಿ ಈಗ ನಮ್ಮದು ಅಂಬಾರಿ ಸ್ಪೆಷಲ್ ಹರ್ಬ್ಸ್ ಜ್ಯೂಸ್ ರೆಡಿಯಾಗಿದೆ. ನೋಡಿ ಇಲ್ಲೇ ಆಗ್ತಾ ಇದ್ದಾರೆ. ಸೊ ಇನ್ನು ಸ್ವಲ್ಪ ಹೊತ್ತು ಟೇಸ್ಟ್ ಮಾಡೋಣ. ನಾನಂತೂ ತುಂಬ ಎಕ್ಸೈಟಿಂಗ್ ಆಗಿದ್ದೀನಿ ಟೇಸ್ಟ್ ಮಾಡಲಿಕ್ಕೆ. ಇಲ್ಲಿ ಯಾವುದೇ ರೀತಿ ಪ್ಲಾಸ್ಟಿಕ್ ಅನ್ನು ಮತ್ತೆ ಬಳಸ್ತಾ ಇಲ್ಲ, ಇದೆಲ್ಲ ರೀಸೈಕಲ್ ಮಾಡ್ಬೋದು. ಪೇಪರ್ ಗ್ಲಾಸ್ ಮತ್ತು ರೀಸೈಕಲ್ ಪ್ಲಾಸ್ಟಿಕ್ ಯೂಸ್ ಮಾಡ್ತಾ ಇದ್ದಾರೆ. ನಮ್ಮ ಅಂಗಡಿ ಹೆಸರಿದೆ ಮತ್ತು ಅಂಗಡಿ ವಿಳಾಸ ಎಲ್ಲ ಇದೆ. ಆಲ್ಮೋಸ್ಟು ನಮ್ಮ ಫೋನ್ ನಂಬರ್ ಇದೆ, ಫೋನ್ ಮಾಡ್ಬೋದು. ಅಡ್ರೆಸ್ ಏನೋ ಗೊತ್ತಾಗಲಿಲ್ಲ ಅಂದರೆ ಏನೇ ಫೀಡ್ಬ್ಯಾಕ್ ಮಾಡಿದ್ರು ನಮಗೆ ಡೈರೆಕ್ಟಾಗಿ ಮಾಡ್ಬೋದು. ಏನೇ ಸಜೆಷನ್ ಕೊಡೋದಿದ್ರು ನನಗೆ ಡೈರೆಕ್ಟಾಗಿ ಫೋನ್ ಮಾಡಿ ಹೇಳ್ಬೋದು, ತೊಂದರೆ ಇಲ್ಲ. ಓಕೆ ಸರ್, ಈಗ ನಮ್ಮದು ಹರ್ಬ್ಸ್ ರೆಡಿ ಆಗಿದೆ. ಇದೊಂದು ಪ್ರೈಸ್ ಏನು ಬರುತ್ತೆ ಸರ್? ಸರ್ ಪ್ರೈಸ್ ಇದು 500 ml ಬರ್ತದೆ ಕಪ್ಪು. ಇದು ರೀಸೈಕಲಿಂಗ್ ಪ್ಲಾಸ್ಟಿಕ್ಕು. ನಾವು ಯಾವುದೇ ಪ್ರಕೃತಿಗೆ ಹಾನಿಕರವಾಗಿ ಏನು ಮಾಡ್ತಾಯಿಲ್ಲ, ಪ್ರಕೃತಿಗೆ ಹೆಲ್ಪೇ ಮಾಡ್ತಿದ್ದೀವಿ. ಪ್ರಕೃತಿನ ಹೆಲ್ಪ್ ತಗೊಂಡು ನಾವು ನಮ್ಮ ಕೈಲಾದ ಸಹಾಯ ಮಾಡ್ತಿದ್ದೀವಿ. ರೀಸೈಕಲಿಂಗ್ ಪ್ಲಾಸ್ಟಿಕ್ ಇದು 150 rupees ಆಗುತ್ತೆ ಸರ್. 150 rupees. ಮಿಕ್ಸ್ ಫ್ರೂಟ್ ಆಗಲಿ, ಮಿಕ್ಸ್ ಹರ್ಬ್ಸ್ ಆಗಲಿ, ಯಾವುದೇ ಪರ್ಟಿಕ್ಯುಲರ್ ಫ್ಲೇವರ್ ಆದರೆ 130 rupees ಆಗುತ್ತೆ. ಬಟ್ ಅದನ್ನು ಈ ಕಪ್ಪಲ್ಲಿ ಕೊಡ್ತೀವಿ. ಓಕೆ, ಯಾವುದೇ ತಗೊಂಡಿದ್ದಲ್ಲಿ 150 rupees. ಈ ಕಪ್ಪಲ್ಲಿ ತೊಗೊಂಡ್ರೆ 130 rupees. ಇದು 350 ml ಇದೆ. ಇದು ಒಳ್ಳೆಯ ಇದೆ. ಸೊ ಇದು ನಮ್ಮ ಅಂಬಾರಿ ಸ್ಪೆಷಲ್ ಹರ್ಬ್ಸ್ ಜ್ಯೂಸ್. ಹರ್ಬ್ಸ್ ಕಬ್ಬನ್ ಜ್ಯೂಸ್ ಬಂದಿದೆ. ಟೇಸ್ಟ್ ಮಾಡಿ ನೋಡೋಣ ಹೆಂಗಿದೆ ಅಂತೇಳಿ. ಸೊ ರಿಫ್ರೆಶಿಂಗ್, ದಟ್ ನೆವರ್ ಗೆಟ್ಸ್ ಓಲ್ಡ್ ಅಂತ ಹೇಳ್ತಾರೆ ಗೊತ್ತಾ, ಅದರಲ್ಲಿ ಎಳ್ನೀರಾಗಿರ್ಬೋದು. ಸೊ ಇದು ಅಂತ ಅನ್ಸುತ್ತೆ. ಎಲ್ಲರೂ ಒಂದ್ಸಲ ಬಂದು ಟ್ರೈ ಮಾಡಿ. ಟೇಸ್ಟ್ ವೈಸ್ ತುಂಬ ಚೆನ್ನಾಗಿದೆ. ಸೊ ಫೈನಲಿ ಥಮ್ಸ್ ಅಪ್.